ನಮಸ್ಕಾರ ಸ್ನೇಹಿತರೆ. ಇಂದು ನಾವು ದೇವರು ಯಾರು ಎನ್ನುವಂತಹ ವಿಷಯದ ಕುರಿತು ಎರಡನೇ ವಿಡಿಯೋನ ನೋಡಿಕೊಳ್ಳೋಣ. ದೇವರು ಯಾರು? ಯಾರಿಗಾದರೂ ಗೊತ್ತಾ? ದೇವರು ಯಾರು? ಆತನನ್ನು ನೀವು ಯಾರಾದರೂ ನೋಡಿದ್ದೀರಾ? ಈ ವಿಡಿಯೋ ನೋಡುವಂತಹ ಪ್ರತಿಯೊಬ್ಬ ಸ್ನೇಹಿತರಲ್ಲಿ ನಾನು ಕೇಳುವಂಥ ಪ್ರಶ್ನೆ ಏನಂದರೆ, ನೀವು ಯಾರಾದರೂ ದೇವರನ್ನು ನೋಡಿದ್ದೀರಾ? ಇಲ್ಲ ಅಲ್ವಾ? ನೋಡಿದ್ದೀರಾ? ಖಂಡಿತವಾಗಿಯೂ ಇಲ್ಲ. ಹೌದು, ಯಾಕೆಂದರೆ ದೇವರು ಈ ಮನುಷ್ಯರ ಕಣ್ಣಿಗೆ ಕಾಣ್ತಾನ ಎಂಬುದು ಅದು ಸುಳ್ಳು. ಯಾಕಂದರೆ ದೇವರು ನಮ್ಮ ಕಣ್ಣುಗಳಿಗೆ ಕಾಣುವಂಥ ದೇವರು ಅಲ್ಲ. ಯಾಕೆಂದರೆ ಆ ದೇವರು ಒಬ್ಬ ವ್ಯಕ್ತಿಯಾಗಿದ್ದರೆ ನಮ್ಮ ಕಣ್ಣಿಗೆ ಕಾಣಬಹುದೇ ಆಗಿತ್ತು. ಆ ದೇವರೊಬ್ಬ ಮಾನವನಾಗಿದ್ದರೆ ನಮ್ಮ ಕಣ್ಣಿಗೆ ಕಾಣಬಹುದಾಗಿತ್ತು. ಆ ದೇವರು ಒಬ್ಬ ವಸ್ತು ಆಗಿದ್ದರೆ ನಮ್ಮ ಕಣ್ಣಿಗೆ ಕಾಣಬಹುದಾಗಿತ್ತು. ಆದರೆ ಆ ದೇವರು ವ್ಯಕ್ತಿಯಲ್ಲ, ಬದಲಾಗಿ ಆ ದೇವರು ಒಂದು ಶಕ್ತಿ. ಈ ಶಕ್ತಿನ ನಾವು ಕಣ್ಣಿನಿಂದ ನೋಡ್ತೇನೆ ಎಂಬುದು ಸುಳ್ಳು. ಬದಲಾಗಿ ಆ ಶಕ್ತಿಯನ್ನು ನಾವು ಅನುಭವಿಸಬಹುದು ಅಲ್ವಾ? ಉದಾಹರಣೆಗೆ ಒಂದು ಸಾರಿ ನಾವು ನೋಡುವುದಾದರೆ, ನಮಗೆ ಕರೆಂಟ್ ನಮ್ಮ ಕಣ್ಣಲ್ಲಿ ಕಾಣುತ್ತಾ? ಕಾಣಲ್ಲ. ಬದಲಿಗೆ ಅದನ್ನು ನಾವು ಅನುಭವಿಸ್ಬೋದು. ಅದರ ಶಕ್ತಿ, ಅದರ ಗುಣಗಳು ನಮಗೆ ಕಾಣಬಹುದು ಅಲ್ವಾ? ಕರೆಂಟ್ ಇದ್ದರೆ ಫ್ಯಾನ್ ನಡೆಯುತ್ತೆ, ಕರೆಂಟ್ ಇದ್ದರೆ ಬಲ್ಬ್ ಆನ್ ಆಗುತ್ತೆ, ಕರೆಂಟ್ ಇದ್ದರೆ ಈಗ ನಾನು ಮಾತಾಡುವುದು ಈ ಕರೆಂಟಿನ ಮೂಲಕವಾಗಿ, ಒಂದು ಶಕ್ತಿ ಮೂಲಕವಾಗಿ ನಿಮಗೆ ಈ ಪ್ರಸಾರವಾಗ್ತಾ ಇದೆ. ಕರೆಂಟ್ ಇದ್ದರೆ ಮೋಟಾರ್ಗಳು ನಡೆಯುತ್ತೆ, ಟಿ ವಿ ನಡೆಯುತ್ತೆ, ಮೊಬೈಲ್ ನಡೆಯುತ್ತೆ. ಪವರ್ ಎಂಬುದು ಬಹಳ ಮುಖ್ಯ ಅಲ್ವಾ? ಅಂದರೆ ಈ ಪವರ್ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಇಲ್ಲ ಅಲ್ವಾ? ಅಂದರೆ ಕಣ್ಣಿಗೆ ಕಾಣುವುದಿಲ್ಲ, ಆದರೂ ಕೂಡ ಪವರ್ ಇದೆ ಅಂತ ಹೇಗೆ ನಂಬುತ್ತೇವೋ ಅದೇ ರೀತಿಯಾಗಿ ಕಣ್ಣಿಗೆ ಕಾಣದ ದೇವರು ಕೂಡ ಇದ್ದಾನೆ ಎಂಬುದನ್ನು ನಾವು ನಂಬಬೇಕು ಅಲ್ವಾ? ಅದಕ್ಕೆ ಬೈಬಲಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಅದೇನೆಂದರೆ, ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 8ನೇ ವಚನದಲ್ಲಿ ಬೈಬಲಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಅದೇನೆಂದರೆ, ದೇವರನ್ನು ಯಾರು ಎಂದೂ ಕಂಡಿಲ್ಲ ಎಂಬುದಾಗಿ. ಈ ಭೂಮಿ ಮೇಲೆ ಹುಟ್ಟಿರುವಂತಹ ಪ್ರತಿಯೊಬ್ಬರೂ ಕೂಡ ದೇವರನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅದು ಒಂದು ಶಕ್ತಿ. ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ. ಯಾರು? CM ಸಿದ್ದರಾಮಯ್ಯನವರು ಇದ್ದಾರೆ. ಅವರು ವ್ಯಕ್ತಿ. ಅವರು ವ್ಯಕ್ತಿ ಆಗುವುದರಿಂದ ನಮ್ಮ ಕಣ್ಣಿಗೆ ಕಾಣ್ತಾರೆ. ಅದೇ ರೀತಿಯಾಗಿ ದೇವರು ಕೂಡ ವ್ಯಕ್ತಿಯಾಗಿದ್ದರೆ ನಮ್ಮ ಕಣ್ಣಿಗೆ ಕಾಣಬಹುದಾಗಿತ್ತು. ಆದರೆ ಆತನು ವ್ಯಕ್ತಿಯಲ್ಲ, ಆತನು ಶಕ್ತಿ. ಆ ಶಕ್ತಿಯನ್ನು ನಾವು ಅನುಭವಿಸಬೇಕು ವಿನಃ ಆ ಶಕ್ತಿಯನ್ನು ನಾವು ನೋಡ್ತೇವೆ ಅಥವಾ ಆ ಶಕ್ತಿಯನ್ನು ನಾವು ನೋಡಿದ್ದೇವೆ ಎಂಬುದು ಒಂದು ಸುಳ್ಳು ಮಾತು. ಇಲ್ಲಿ ನಾವು ನೋಡಿಕೊಂಡು ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡ್ಕೊಂಡ್ವಿ. ಏನಂತ? ದೇವರನ್ನು ಯಾರು ಎಂದೂ ಕಂಡಿಲ್ಲ ಎಂಬುದಾಗಿ. ಆ ಕಾರಣದಿಂದಾಗಿ ಮನುಷ್ಯನು ಏನು ಮಾಡ್ತಾ ಇದ್ದಾನೆ? ದೇವರನ್ನು ಯಾರೂ ಕಂಡಿಲ್ಲ, ಯಾರೂ ನೋಡಿಲ್ಲ. ಅಂದರೆ ಯಾಕೆಂದರೆ ದೇವರು ಒಂದು ವ್ಯಕ್ತಿಯಾಗಿದ್ದರೆ ಕಾಣ್ಬೋದಾಗಿತ್ತು. ಆತನು ಒಂದು ಶಕ್ತಿಯಾಗಿರುವುದರಿಂದ ಆತನು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಅದಕ್ಕಾಗಿ ಮನುಷ್ಯನು ಏನು ಮಾಡಿದ್ದಾನೆ ಅಂದರೆ, ಆ ದೇವರನ್ನು, ಆ ಕಣ್ಣಿಗೆ ಕಾಣದೇ ಇರುವಂಥ ದೇವರನ್ನು ಏನು ಮಾಡ್ತಾ ಇದ್ದಾನಂದರೆ, ಆತನು ಕಣ್ಣಿಗೆ ಕಾಣದಿರೋ ಒಂದು ಉದ್ದೇಶದಿಂದ, ಒಂದು ಕಾರಣದಿಂದ ತಾನೇ ಒಂದು ಆಕಾರವನ್ನು ಕೊಟ್ಟು ಆ ಆಕಾರಗಳಲ್ಲಿ ದೇವರನ್ನು ಕಾಣುವುದನ್ನು ನಾವು ಕಾಣ್ತಾ ಇದ್ದೇವೆ. ಮನುಷ್ಯ ಏನು ಮಾಡ್ತಾ ಇದ್ದಾನೆ ಗೊತ್ತಾ? ಕಣ್ಣಿಗೆ ಕಾಣದ ದೇವರು ಇದ್ದಾನೆ. ಓಕೆ, ಈಗ ದೇವರು ಇಲ್ಲ ಅನ್ನುವಂಥ ವ್ಯಕ್ತಿಗಳು ಇದ್ದಾರಾ? ದೇವರು ಇದ್ದಾನೆ ಅನ್ನುವಂಥ ವ್ಯಕ್ತಿಗಳು ಕೂಡ ಇದ್ದಾರೆ. ದೇವರು ಇಲ್ಲ ಅಂತ ವ್ಯಕ್ತಿಗಳನ್ನು ನಾವು ಪಕ್ಕಕ್ಕಿಟ್ಟರೆ, ದೇವರು ಇದ್ದಾನ ಎನ್ನುವಂಥ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಅನೇಕ ದೇವರುಗಳನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ದೇವರು ಏನು ಮಾಡ್ತಾ ಇದ್ದಾನ? ಮೊದಲನೇದಾಗಿ ನಾವು ನೋಡ್ಕೊಂಡ್ವಿ, ದೇವರು ಕಣ್ಣಿಗೆ ಕಾಣುವುದಿಲ್ಲ. ಈ ಕಾಣದೇ ಇರುವಂಥ ದೇವರನ್ನ ಈ ಮನುಷ್ಯ ಏನು ಮಾಡ್ತಾ ಇದ್ದಾನಂದರೆ, ಒಂದು
ಆಕಾರ ಕೊಟ್ಟು ಆ ಕಾಣದೇ ಇರುವಂಥ ದೇವರಿಗೆ ಒಂದು ಆಕಾರ ಕೊಟ್ಟು ಆ ಆಕಾರದಲ್ಲಿ ದೇವರನ್ನು ಅವನು ಕಾಣುವುದಾಗಿ ನಾವು ಈ ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ನಿಜವಾಗಲೂ ನೋಡುವುದಾದರೆ ಆ ಆಕಾರದಲ್ಲಿ ದೇವರು ಇದ್ದಾನ? ನಾವು ಕೊಟ್ಟಿರುವಂಥ ಆಕಾರದಲ್ಲಿ ಒಂದು ಕಲ್ಲಲ್ಲಿ ದೇವರನ್ನ ಕೆತ್ತಿರ್ತೇವೆ, ಮಣ್ಣಲ್ಲಿ ದೇವರನ್ನ ಕೆತ್ತಿರ್ತೇವೆ, ಮರಗಳಲ್ಲಿ, ಫೋಟೋಗಳಲ್ಲಿ, ಫ್ರೇಮ್ಗಳಲ್ಲಿ, ಈ ಥರ ಅನೇಕ ರೀತಿಯಲ್ಲಿ ನಾವು ದೇವರನ್ನು ನಮಗೆ ಇಷ್ಟ ಬಂದ ರೀತಿಯಲ್ಲಿ ನಾವು ದೇವರುಗಳನ್ನ ಮಾಡ್ಕೊಂಡಿದ್ದೇವೆ. ಆ ಮೂರ್ತಿಗಳಲ್ಲಿ ದೇವರು ಇದ್ದಾನ? ನಿಜವಾಗಲೂ ಆ ಮೂರ್ತಿಗಳೇ ದೇವರ? ಒಂದು ಸಾರಿ ನಾವು ಆಲೋಚನೆ ಮಾಡಬೇಕು. ನಾನು ಇದನ್ನು ಯಾರನ್ನು ವ್ಯತಿರೇಕಿಸುವುದಕ್ಕಾಗಿ, ಯಾರ ಮನಸ್ಸನ್ನು ನೋಯಿಸುವುದಕ್ಕಾಗಿ ನಾನು ಈ ಮಾತಾಡ್ತಾ ಇಲ್ಲ. ಬದಲಾಗಿ ದೇವರು ಯಾರು ಅಂತ ವಿಷಯಗಳು ಬಂದಾಗ ಈ ವಿಷಯಗಳನ್ನು ಕುರಿತು ನಾವು ಸ್ಪಷ್ಟವಾಗಿ ಮಾತಾಡಿಕೊಳ್ಬೇಕಾಗುತ್ತೆ ಅಲ್ವಾ? ದೇವರನ್ನ ಯಾರು ನೋಡುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆತನೊಬ್ಬ ಶಕ್ತಿ. ಆ ಶಕ್ತಿಗೆ ನಾನು ಒಂದು ಆಕಾರ ಕೊಟ್ಟು ಈ ಆಕಾರದಲ್ಲಿ ದೇವರು ಇದ್ದಾನೆ, ಆ ಆಕಾರದಲ್ಲಿ ನಾನು ದೇವರನ್ನ ಕಾಣ್ತೇನೆ ಎಂದು ನಾನು ಅಂದುಕೊಂಡ್ರೆ ಈ ಭಕ್ತಿನ ದೇವರು ಖಂಡಿತವಾಗಿಯೂ ಮೆಚ್ಚುವುದಿಲ್ಲ. ಎಕ್ಸಾಂಪಲಾಗಿ ಒಂದು ಮಾತು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನಿದ್ದೇನೆ, ನನಗೆ ಒಬ್ಬ ತಂದೆ ಇದ್ದಾರೆ, ಅವರು ಜೀವಂತವಾಗೇ ಇದ್ದಾರೆ. ಎಕ್ಸಾಂಪಲಾಗಿ ನಿಮಗೆ ಹೇಳುವುದಾದರೆ, ನಾನು ಹುಟ್ಟುವುದಕ್ಕಿಂತ ಮುಂಚೆ ನಾನು ಚಿಕ್ಕವನಿರುವಾಗಲೇ ನನ್ನ ತಂದೆ ತೀರ್ಕೊಂಡ್ರು ಅಂತ ನಾವು ಅಂದ್ಕೊಳ್ಳೋಣ. ಈಗ ನನ್ನ ತಂದೆ ಮೇಲೆ ನನಗೆ ಹೆಚ್ಚು ಪ್ರೀತಿ ಇದೆ. ಆಲ್ಮೋಸ್ಟ್ ನಮ್ಮ ತಂದೆ ತಾಯಿ ಅಂದ್ರೆ ನಾವೆಲ್ಲರೂ ಇಷ್ಟಪಡ್ತೇವಲ್ವಾ. ಈಗ ಆ ತಂದೆ ತಾಯಿ ನನ್ನ ತಂದೆನ ತೀರ್ಕೊಂಡಿದ್ದಾರೆ, ನಾನು ಹುಟ್ಟಿ ಇನ್ನು ಚಿಕ್ಕ ಮಗು ಇದ್ದುವಾಗಲೇ ನನ್ನ ತಂದೆ ತೀರ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಆವಾಗ ನಾನು ನನ್ನ ತಂದೆ ಮೇಲಿರೋ ಪ್ರೀತಿಗಾಗಿ ನಾನು ಯಾವುದೋ ಒಂದು ಆಕಾರ ಮಾಡಿಕೊಂಡು ಯಾವುದೋ ಒಂದು ಆಕಾರದಲ್ಲಿ ಒಂದು ಚಿತ್ರ ಬರೆದು ಆ ಚಿತ್ರದಲ್ಲಿ ಈ ಆಕಾರದಲ್ಲೇ ಇದೇ ನನ್ನ ತಂದೆ ಅಂತ ನಾನು ಅಂದರೆ ಅದು ಸರಿ ಕಾಣುತ್ತಾ? ಅದು ಯಾರೋ ಅಲ್ವಾ? ನನ್ನ ತಂದೆ ಆಗುತ್ತಾ ಫೋಟೋ? ಇದು ಸಮಂಜಸವಾದದ್ದಾ? ಇಲ್ಲ ಅಲ್ವಾ? ಸೊ ಕಣ್ಣಿಗೆ ಕಾಣದ ಆ ದೇವರಿಗೆ ನಾನು ಒಂದು ಆಕಾರ ಕೊಟ್ಟು ಈ ಆಕಾರದಲ್ಲೇ ನಾನು ಈ ಆಕಾರದಲ್ಲೇ ನಾನು ದೇವರನ್ನ ಪೂಜಿಸ್ತೀನಿ ಅಂದರೆ ದೇವರು ಅದನ್ನು ಮೆಚ್ಚುವುದಿಲ್ಲ. ಸೊ ನಾವೇನು ಮಾಡಬೇಕು ಅಂದರೆ ಮೊದಲನೇದಾಗಿ ನಾವು ದೇವರು ಯಾರು ಅಂತ ನಾವು ತಿಳ್ಕೊಳ್ಬೇಕು. ಸೊ ದೇವರು ಯಾರು? ಆತನು ವ್ಯಕ್ತಿಯಲ್ಲ, ಬದಲಾಗಿ ಆತನು ಒಂದು ಶಕ್ತಿ. ಈಗ ನಾವು ಅದನ್ನು ಯಾವ ರೀತಿ ಆರಾಧಿಸಬೇಕು ಅಲ್ವಾ? ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ದೇವರು ನಾವು ಯಾವ ರೀತಿ ಆರಾಧಿಸಬೇಕು? ಒಂದು ಮೂರ್ತಿ ಮಾಡಿ, ಒಂದು ಆಕಾರ ಕೊಟ್ಟು ಪೂಜೆ ಮಾಡಿ ನಾನು ಅದನ್ನು ಆರಾಧಿಸುತ್ತೇನೆ ಅಂದರೆ ದೇವರು ಅದನ್ನು ಮೆಚ್ಚಲ್ಲ. ಮತ್ತು ಈಗ ನಾನು ಯಾವ ರೀತಿಯಲ್ಲಿ ದೇವರನ್ನ ಆರಾಧಿಸಬೇಕು ಅಂತ ನಾವು ನೋಡುವುದಾದರೆ ಬೈಬಲ್ ನಮಗೆ ಒಂದು ಸ್ಪಷ್ಟವಾದ ಮಾತು ಹೇಳ್ಕೊಡುತ್ತೆ. ಅದೇನೆಂದರೆ, ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನದಲ್ಲಿ ಒಂದು ಮಾತಿದೆ. ಅದನ್ನು ಒಂದು ಸಾರಿ ನಾವು ನೋಡೋಣ. ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಇಲ್ಲಿ ದೇವರು ನಮ್ಗೆ ಹೇಳುವಂಥ ಮಾತೇನೆಂದರೆ, ದೇವರು ಯಾರಾಗಿದ್ದಾನ? ದೇವರು ಯಾರು ಅಂತ ನಾವು ನೋಡುವುದಾದರೆ ಬೈಬಲ್ ಹೇಳ್ತಾ ಇದೆ, ದೇವರು ಆತ್ಮಸ್ವರೂಪನು. ದೇವರಿಗೆ ರೂಪ ಇಲ್ಲ, ಬದಲಿಗೆ ಸ್ವರೂಪ ಇದೆ. ಒಂದು ಸಾರಿ ನೀವು ಆಲೋಚನೆ ಮಾಡಿರಿ. ದೇವರಿಗೆ ರೂಪ ಇಲ್ಲ, ಬದಲಾಗಿ ದೇವರಿಗೆ ಸ್ವರೂಪ ಇದೆ. ಆ ಸ್ವರೂಪ ಎಂಥದ್ದು ಅಂತ ನಾವು ನೋಡೋದಾದರೆ ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು, ಆತನನ್ನು ಪೂಜಿಸಬೇಕೆಂದಿರುವವರು, ಆತನನ್ನು ಮಹಿಮೆಪಡಿಸಬೇಕೆಂದಿರುವವರು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೇ ದೇವರನ್ನು ನಾವು ಆರಾಧಿಸಬೇಕು. ಬದಲಾಗಿ ನಾನು ದೇವರಿಗೊಂದು ಆಕಾರ ಕೊಟ್ಟು ಪೂಜೆ ಮಾಡ್ತೀನಿ, ಅಥವಾ ದೇವರು ಸೃಷ್ಟಿಸ್ತಕ್ಕಂಥ ಸೃಷ್ಟಿ ವಸ್ತುಗಳನ್ನೇ ನಾನು ಪೂಜೆ ಮಾಡ್ತೀನಿ ಅಂದರೆ ದೇವರು ಖಂಡಿತವಾಗಿಯೂ ಮೆಚ್ಚಲ್ಲ. ಆ ಆರಾಧನೆ ದೇವರಿಗೆ ಇಷ್ಟ ಕೂಡ ಆಗಲ್ಲ ಅಲ್ವಾ? ಅಂದರೆ ದೇವರು ಆತ್ಮಸ್ವರೂಪನಾಗಿದ್ದಾನ, ಆತನನ್ನು ನಾವು ಆತ್ಮಿಕ ರೀತಿಯಲ್ಲೇ ಆರಾಧಿಸಬೇಕು. ಆತ್ಮ ಕಣ್ಣಿಗೆ ಕಾಣುತ್ತಾ? ಪ್ರತಿಯೊಬ್ಬ ಮನುಷ್ಯರಲ್ಲಿ ಕೂಡ ಆತ್ಮ ಇದೆ. ಇದು ದೇಹ ಇದೆ, ದೇಹದ ಒಳಗೆ ಆತ್ಮ ಇದೆ. ನಾವು ಮರಣಿಸಿದ ನಂತರ ಈ ಶರೀರವನ್ನು ಬಿಟ್ಟು ಆತ್ಮ ಮೇಲೆ ಹೋಗುತ್ತೆ. ಆವಾಗ ನಾವೇನು ಹೇಳ್ತೇವೆ? ಹೋಗ್ಬಿಟ್ಟ, ಯಾವಾಗ ಹೋದ?
ಬೆಳಿಗ್ಗೆ 4 ಗಂಟೆ ಹೋದಮ್ಮ, ಹಾರ್ಟ್ ಅಟ್ಯಾಕ್ ಆಗಿತ್ತು, ದೇವ್ರು ಬೇಗ ಕರ್ಕೊಂಬಿಟ್ರು. ಅಂದರೆ ಇಲ್ಲೇ ಇದನ್ನಲ್ಲ, ಇದು ಶರೀರ. ಆತ್ಮ ಎಲ್ಲಿದೆ? ದೇವರ ಬಳಿಗೆ ಹೋಗಿದೆ. ಅಂದರೆ ಇಲ್ಲಿ ದೇವರು ಹೇಳುವಂಥ ಮಾತು ಏನು ಅಂದರೆ, ದೇವರು ಕೂಡ ಆತ್ಮ ಸ್ವರೂಪನು. ಆತ್ಮ ಯಾವ ರೀತಿ ಕಣ್ಣಿಗೆ ಕಾಣುವುದಿಲ್ಲವೋ ಅದೇ ರೀತಿಯಾಗಿ ದೇವರು ಕೂಡ ಕಣ್ಣಿಗೆ ಕಾಣುವುದಿಲ್ಲ. ಅದಕ್ಕೆ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ, ಆತನನ್ನು ಆರಾಧಿಸುವವರು, ಆತನು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ದೇವರನ್ನು ನೀವು ಆರಾಧಿಸಬೇಕು. ನಾನು ಮೂರ್ತಿ ಮಾಡಿಕೊಂಡು ದೇವರನ್ನ ಆರಾಧಿಸ್ತೀನಿ ಅಂದರೆ ದೇವರು ಮೆಚ್ಚಲ್ಲ. ನಾನು ಕಲ್ಲುಗಳಲ್ಲಿ ದೇವರನ್ನ ಮೂರ್ತಿಯನ್ನು ಕೆತ್ತೀನಿ ಅಂದರೆ ದೇವರು ಮೆಚ್ಚಲ್ಲ. ನಾನು ಯಾವುದೋ ಒಂದು ಫೋಟೋ ಫ್ರೇಮ್ ಇಟ್ಕೊಂಡು ಈತನೇ ದೇವರು ಅಂತ ನಾನು ಆರಾಧನೆ ಮಾಡ್ತೀನಿ ಅಂದರೆ ದೇವರು ಮೆಚ್ಚಲ್ಲ. ಬದಲಾಗಿ ನಾವು ದೇವರನ್ನು ಯಾವ ರೀತಿ ಆರಾಧಿಸಬೇಕು ಅಂತ ನೋಡುವುದಾದರೆ ಆತ್ಮಿಕ ರೀತಿಯಲ್ಲಿ ಆರಾಧಿಸಬೇಕು. ಯಾಕಂದರೆ ಆತನು ಆತ್ಮ ಸ್ವರೂಪನು. ಆತನಿಗೆ ರೂಪ ಇಲ್ಲ, ಬದಲಿಗೆ ಆತನಿಗೆ ಒಂದು ಸ್ವರೂಪ ಇದೆ. ಆ ಸ್ವರೂಪ ಆತ್ಮ ಸ್ವರೂಪ. ಆ ಆತ್ಮ ಸ್ವರೂಪದಲ್ಲಿರ್ತಕ್ಕಂಥ ದೇವರನ್ನು ನಾವು ಸತ್ಯಕ್ಕೆ ತಕ್ಕ ಹಾಗೇ ಆರಾಧಿಸಬೇಕು. ಅದನ್ನು ಬಿಟ್ಟು ನಾನು ಯಾವುದೋ ಒಂದು ರೂಪನ್ನು ದೇವರಿಗೆ ಕೊಟ್ಟು ನಾನು ಆರಾಧಿಸ್ತೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ಆ ಆರಾಧನೆಯನ್ನು, ಆ ಭಕ್ತಿಯನ್ನು, ಆ ಇದನ್ನು ದೇವರು ಮೆಚ್ಚಲ್ಲ ಪ್ರಿಯರು. ದೇವರು ನಾವು ವ್ಯಕ್ತಿಯಾಗಿ ನೋಡಿದರೆ ದೇವರು ನಮ್ಮ ಕಣ್ಣಿಗೆ ಕಾಣಲ್ಲ. ಬದಲಿಗೆ ಆತನೊಬ್ಬ ಶಕ್ತಿ, ಆತ್ಮಸ್ವರೂಪನ ಆತನು. ಒಂದು ಸಾರಿ ದೇವರಿಗಿರ್ತಕ್ಕಂಥ ಗುಣಲಕ್ಷಣಗಳನ್ನು ಒಂದು ಸಾರಿ ನೋಡೋಣ ಪ್ರಿಯರೇ. ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನದಲ್ಲಿ ಒಂದು ಮಾತಿದೆ. ಹೇಗೆಂದರೆ, ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೈವತ್ವವು ಜಗತ್ತುತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಇಲ್ಲಿ ದೇವರೇನು ಹೇಳ್ತಾ ಇದ್ದಾನೆಂದರೆ, ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು. ಈಗ ನಾವು ದೇವರ ಕಣ್ಣಿಗೆ ಕಾಣಲ್ಲ ಅಂತ ನೋಡ್ಕೊಂಡ್ವಿ. ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳನ್ನು ನಾವು ಎಲ್ಲಿ ನೋಡಬೇಕು? ಪ್ರಕೃತಿಯಲ್ಲಿ ನೋಡಬೇಕು. ಒಂದು ಸಾರಿ ಸೂರ್ಯನನ್ನು ನೋಡ್ರಿ, ಆತನಿಗಿರ್ತಕ್ಕಂಥ ಶಕ್ತಿ ಎಂಥದ್ದು. ಆತನ ಇರುವುದರಿಂದ, ಸೂರ್ಯನಿಗೆ ಇರ್ತಕ್ಕಂಥ ಶಕ್ತಿಯಿಂದ ಚಂದ್ರನು ತನ್ನ ಕಳೆಯನ್ನು ಹೊಂದುತ್ತಾ ಇದ್ದಾನೆ. ಸೂರ್ಯನ ಒಂದು ಶಕ್ತಿಯಿಂದ ಈ ಲೋಕದಲ್ಲಿ ಎಷ್ಟೋ ಉಪಕಾರಗಳು, ಸಹಾಯಗಳು ನಮಗೆ ಆಗ್ತಾ ಇದ್ದಾವೆ. ಸಮಯಕ್ಕೆ ಕಾಲಗಳು ಬದಲಾಗ್ತಾ ಇದ್ದಾವೆ ಭೂಮಿ ತಿರುಗುವುದರಿಂದ. ಬೆಳೆಗಳು ಬೆಳೀತಾ ಇದ್ದೇವೆ ಸೂರ್ಯನ ಒಂದು ಶಾಖದಿಂದ. ಅಂದರೆ ಈ ಪ್ರಕೃತಿಯನ್ನು ನೋಡಿದಾಗ ಸೂರ್ಯನಿಗಿರ್ತಕ್ಕಂಥ ಆ ಶಕ್ತಿಯನ್ನು, ಗಾಳಿಗಿರ್ತಕ್ಕಂಥ ಆ ಶಕ್ತಿಯನ್ನು, ನೀರಿಗಿರ್ತಕ್ಕಂಥ ಆ ಶಕ್ತಿಯನ್ನು, ಪ್ರಕೃತಿಯಲ್ಲಿ ಪ್ರತಿಯೊಂದು ವಸ್ತುಗಳಿಗೂ ಇರುವಂತಹ ಅದರದೇ ಆದ ಶಕ್ತಿಗಳನ್ನು ನಾವು ನೋಡಿದಾಗ ದೇವರು ನಮಗೆ ಗೊತ್ತಾಗಬೇಕು, ಇದರಲ್ಲಿ ಇಷ್ಟು ಶಕ್ತಿ ಇದೆ ಅಂದರೆ ಇದನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಆ ದೇವರು, ಆ ಸೃಷ್ಟಿಕರ್ತನಲ್ಲಿ ಇನ್ನು ಎಷ್ಟು ಶಕ್ತಿ ಇದೆ ಅಂತ. ಅದನ್ನು ಬಿಟ್ಟು, ಸೃಷ್ಟಿಕರ್ತನನ್ನು ಬಿಟ್ಟು ಈ ಸೃಷ್ಟಿ ವಸ್ತುಗಳನ್ನೇ ದೇವರು ಅಂತ ಪೂಜಿಸಿ ಮಾಡುವುದಾದರೆ, ಈ ಸೃಷ್ಟಿ ವಸ್ತುಗಳನ್ನು ದೇವರಂದುಕೊಂಡು ನಾವು ಪೂಜೆ ಮಾಡುವುದಾದರೆ ದೇವರ ಮನಸ್ಸಿಗೆ ಎಷ್ಟು ನೋವಾಗಬಹುದು, ನಾವು ಎಷ್ಟು ಅಜ್ಞಾನಿಗಳಾಗಿರ್ಬೋದು ಅಲ್ವಾ? ದೇವರು ಕಣ್ಣಿಗೆ ಕಾಣಲ್ಲ ಅಂತ ಮಾತ್ರದಿಂದ ಯಾವುದೋ ಒಂದು ರೂಪ ಕೊಟ್ಟು ಆ ರೂಪದಲ್ಲಿ ನಾನು ದೇವರನ್ನ ಪೂಜಿಸ್ತೀನಿ ಅಂದರೆ ನಾನು ಎಷ್ಟು ಅಜ್ಞಾನಿ. ನಾನು ಜ್ಞಾನಿನ? ಹೇಳಿ, ನೀವು ಹೇಳಿ. ನನಗೆ ದೇವ್ರು ಗೊತ್ತಿಲ್ಲ. ಸೊ ಗೊತ್ತಿಲ್ಲ ಎಂಬ ಒಂದು ಕಾರಣದಿಂದ ಯಾವುದೋ ಒಂದು ಆಕಾರ ಕೊಟ್ಟು ಯಾವುದೋ ಒಂದು ಮೂರ್ತಿ ಮಾಡಿಕೊಂಡು ಆ ಮೂರ್ತಿನ ದೇವರು ಅಂತ ನಾನು ಪೂಜೆ ಮಾಡಿದರೆ ನಿಜವಾಗ್ಲೂ ಅದು ದೇವರಿಗೆ ಸಲ್ಲುತ್ತಾ? ನನಗೆ ನನ್ನ ತಂದೆ ಗೊತ್ತಿಲ್ಲ ಅಂದ್ಕೊಂಡು ಯಾವುದೋ ಒಂದು ಫೋಟೋ ಫ್ರೇಮ್ ತಂದು ಈತನೇ ನನ್ನ ತಂದೆ ಅಂತ ಹೇಳಿದರೆ ಅದು ಒಪ್ಪಿಗೆ ಆದ ಮಾತಾ? ಅಲ್ವಲ್ಲ. ಆದ್ದರಿಂದ ದೇವರ ಪ್ರಿಯ ಮಕ್ಕಳೇ, ದೇವರು ರೂಪವನ್ನು ಹೊಂದಿದಾತನಲ್ಲ, ಬದಲಾಗಿ ಆತನ ಸ್ವರೂಪವನ್ನು ಹೊಂದಿದಾತನು. ಆತನ ವ್ಯಕ್ತಿಯಲ್ಲ, ಬದಲಾಗಿ ಅದೊಂದು ಶಕ್ತಿ. ಆ ಶಕ್ತಿಯನ್ನು ನಾವು ಕಣ್ಣಿಗೆ ಕಾಣದಿರ್ತಕ್ಕಂಥ ಆ ಶಕ್ತಿಯನ್ನು ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಆ ಸೃಷ್ಟಿಗಳನ್ನು ನೋಡಿದಾಗ ದೇವರ ಶಕ್ತಿ ಎಂಥದ್ದು ಎಂಬುದು ನಮಗೆ ಗೊತ್ತಾಗುತ್ತದೆ.